ಓ ನಮಸ್ಕಾರ ಸರ್, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಆ ಸ್ಯಾಂಪಲ್ ಸಿಕ್ತಾ? ಪೇರೆಂಟಲ್ ರಿಲೇಷನ್ನ ಪ್ರೂವ್ ಮಾಡೋದಕ್ಕೆ DNA ಟೆಸ್ಟಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರಿ. ಅದಕ್ಕೆ ಕೂದಲಿದ್ರೆ ಸಾಕಲ್ವಾ? ಸರ್, ಲೀಗಲ್ ಆಗಿ ಕೋರ್ಟ್ ಪರ್ಮಿಷನ್ ಇಲ್ಲದೆ DNA ಟೆಸ್ಟ್ ಮಾಡೋದು ಅಫೆನ್ಸ್. ನಾನೀಗ ನಿಮಗೋಸ್ಕರ ಇಲ್ಲೀಗಲ್ ಆಗಿ ಟೆಸ್ಟ್ ಮಾಡ್ತಾ ಇದ್ದೀನಿ. ಕೂದಲು ಸಿಕ್ಕಿದ್ರೆ DNA ಟೆಸ್ಟ್ ಮಾಡ್ಬೋದು, ಆದರೆ ಆ ಕೂದಲು ರೂಟ್ ಜೊತೆ ಇರಬೇಕು. ಹೌದಾ? ಇಷ್ಟಿದ್ರೆ ಸಾಕಲ್ವಾ? ಓ, ಬೇಕಾದಷ್ಟು ಆಯಿತು ಸರ್. ಇದರಿಂದ ಒಬ್ಬ ವ್ಯಕ್ತಿ DNA ನಮಗೆ ಗೊತ್ತಾಗುತ್ತೆ. ಇನ್ನು ಮಗು DNA ನಮಗೆ ಸಿಕ್ಕಿದ್ರೆ ಈ ಮಗು ಇವ್ರದ್ದೇನಾ ಇಲ್ವಾ ಅಂತ ಟೆಸ್ಟ್ ಮಾಡ್ಬೋದು. ಅಯ್ಯೋ, ಹಾಗಾದ್ರೆ ನನ್ನ ಸ್ಯಾಂಪಲ್ಸು ತಂದಿದ್ದೀನಿ. ಸರ್, ಏನು ಸರ್ ಹೇಳ್ತಾ ಇದ್ದಾರೆ ನೀವು? ನಿಮ್ಮ ಸ್ಯಾಂಪಲ್ ತೊಗೊಳೋದಾ? ಹೌದು, ಯಾಕಂದ್ರೆ ವಿಜಯಾಂಬಿಕಾ ನನ್ನ ತಾಯಿನೇ ಅಂತ ಪ್ರೂವ್ ಮಾಡಬೇಕಿದೆ. ಅದಕ್ಕೆ ಮಾಮ್ ಹೇರ್ ತಂದಿದ್ದೀನಿ. ಈಗ ನನ್ನ ಸ್ಯಾಂಪಲ್ಸು ಕೊಡ್ತಾ ಇದ್ದೀನಿ. ವಿಜಯಾಂಬಿಕಾನೇ ನನ್ನ ತಾಯಿ ಅಂತ ಟೆಸ್ಟ್ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕು. ಆದರೆ ಇದೆಲ್ಲ ನಾ ಹೇಳದ್ನಲ್ಲ, ಯಾಕೆ ಏನು ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ. ನಿಮಗೆ ಬೇಕಾಗಿರೋದು ದುಡ್ಡು, ನನಗೆ ಬೇಕಾಗಿರೋದು DNA ರಿಪೋರ್ಟ್ಸ್. ಸರಿ ಸರ್, ಆ ಸ್ಯಾಂಪಲ್ಸ್ ಕೊಡಿ. ತಗೊಳ್ಳಿ. ಆದಷ್ಟು ಬೇಗ ಟೆಸ್ಟ್ ಮಾಡಿ ನಿಮ್ಗೆ ರಿಸಲ್ಟ್ಸ್ ಕೊಡ್ತೀನಿ ಸರ್. ಏನಂತೆ ಮೇಡಮ್, ಆ ಶ್ರಾವಣಿ ಇನ್ನೂ ಸಿಕ್ಕಾಕೊಳ್ಳಿಲ್ವಂತ? ಹೇಗೆ ಸಿಕ್ಕಾಕೋತಾಳೆ? ನಾವು ಪ್ರಾಪರ್ ಆಗಿ ಪ್ಲಾನ್ ಮಾಡದೆ ಅವನನ್ನ ಅಲ್ಲಿ ಕಳಿಸಿದೀವಿ. ಆ SI ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಶ್ರಾವಣಿ ಸಿಕ್ಕಾಕೋಬೇಕು ಅಂದ್ರೆ ಅವಳು ಮನೆಯಲ್ಲಿ ಖಂಡಿತ ಏನಾದ್ರೂ ಒಂದು ಸಿಗ್ಲೇಬೇಕಂತೆ. ನಾನು ಎಷ್ಟು ಅಂತ ಟ್ರೈ ಮಾಡೋದು, ಅವಳ ಕಡೆಯಿಂದ ಒಂದೇ ಒಂದು ತಪ್ಪಾಗ್ತಿಲ್ಲ. ಮೇಡಮ್, ಆ ಶ್ರಾವಣಿಗೆ ಏನಾದರೂ ಮಾಡಿಬಿಟ್ರೆ? ನೋ 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 ಅವಳನ್ನ ಈಗೇನು ಮಾಡಬಾರ್ದು. ಈಗ ಆಲ್ರೆಡಿ ನಾಮಿನೇಷನ್ ಫೈಲ್ ಮಾಡಿದಾಳೆ. ಅವಳಿಗೇನಾದ್ರೂ ಆದ್ರೆ ಎಲೆಕ್ಷನ್ ಮುಂದಕ್ಕೆ ಹೋಗುತ್ತೆ, ಅದರಿಂದ ನಮಗೆ ಸಮಸ್ಯೆ ಆಗೋದು. ಕೊನೆಗೆ ಆ ತಪ್ಪುಗಳು ನಮ್ಮ ಮೇಲೆ ಬರುತ್ತೆ. ಆಮೇಲೆ ಪೊಲೀಸು ಕೋರ್ಟು ಅಂತ ನಾವೇ ಅಲ್ದಾಡ್ಬೇಕಾಗುತ್ತೆ. ಪರವಾಗಿಲ್ಲ ಬಿಡಿ ಮೇಡಮ್, ಅವಳಿಗೇನು ಮಾಡದೇ ಇದ್ರು ನಾವು ಗೆದ್ದೇ ಗೆಲ್ತೀವಿ. ಅವಳು 4 ಕಡೆ ಓಡಾಡಿರ್ಬೋದು, ಒಂದು 4 ಜನ ಅವಳಿಗೆ ಜೈ ಅಂದಿರ್ಬೋದು. ಹಾಗಂತ ಅವಳು ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕಾಗುತ್ತಾ? ಹೌದು ಮೇಡಮ್, ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಎಲೆಕ್ಷನ್ಗೆ ದುಡ್ಡು ತಂದು ಸುರಿತಿದ್ದಾಳೆ. ಆ ದುಡ್ಡು ಖಾಲಿ ಆದ್ಮೇಲೆ ಮನೇಲಿ ಕುತ್ಕೊಳ್ತಾಳೆ. ಈ ಕಾಲದಲ್ಲಿ ದುಡ್ಡು ಇಲ್ಲದೆ ಜನಗಳು ಓಟ್ ಹಾಕ್ತಾರಾ? ಯು ಆರ್ ರೈಟ್. ನಾನು ಎಲೆಕ್ಷನ್ಗೋಸ್ಕರ ಕೋಟಿ ಕೋಟಿ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀನಿ. ಅವಳು ಮಾತಾಡೋದು ಬಿಟ್ರೆ ಬೇರೆ ಏನು ಮಾಡ್ತಾನೆ ಇಲ್ಲ. ಅಂಥದ್ರಲ್ಲಿ ಅವಳು ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಬಿಡಿ. ಅಯ್ಯೋ, ಸುಮ್ಮನೆ ನಾನು ಟೆನ್ಷನ್ ಮಾಡ್ಕೋತಿದ್ದೀನಿ ಅಷ್ಟೇ. ಆದರೆ ಹಾಗಂತ ನಾವು ಅವಳನ್ನ ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ. ನಾವು ಬೇರೆ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ಹೇಗಾದರೂ ಮಾಡಿ ಅವಳನ್ನ ಸಿಕ್ಕ ಹಾಕಿಸ್ಲೇಬೇಕು. ಇದೇನು ಮೇಡಮ್, ಅಲ್ಲಿಗಿಲ್ಲ ನೀವಿನ್ನೂ ಏಕೆ ಮದನ್ ಚಿನ್ನದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ವಿಜಯಾಂಬಿಕಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಮನುಷ್ಯರಾಗಿ ಹುಟ್ಟಿ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಮೇಡಮ್, ಅವಳು ಮನುಷ್ಯನೇ ಅಲ್ಲ ಮೇಡಮ್. ನನ್ನ ಕೇಳಿದ್ರೆ ನೀವು ಮದನ್ಗೆ ವಿಷಯ ಹೇಳಿದ್ದೆ ತಪ್ಪು. ನಾನು ಹೇಳ್ದೆ ತಾನೆ ಅವ್ನು ನಂಬಲ್ಲ ಅಂತ. ನೀವೀಗ ಇದನ್ನೆಲ್ಲ ಹೇಳಿ ಅವ್ನ ಮನಸ್ಸಿನ ಹಾಳು ಮಾಡಿಬಿಡಿ. ಈಗಷ್ಟೇ ಅವನಿಗೆ ಸಾವಿತ್ರಿ ಮೇಲೆ ಪ್ರೀತಿ ಬರ್ತಾ ಇದೆ, ನಮಗಷ್ಟೇ ಸಾಕಲ್ವಾ? ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದೇ ಬೇಡ ಮೇಡಮ್. ನಾವು ಸುಮ್ಮನೆ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡೋಣ. ಅವ್ನ ತಾಯಿನ ಹುಡ್ಕೋ ಕೆಲಸ ನಮ್ಗೆ ಯಾಕೆ ಬೇಕಾಗಿತ್ತು ಹೇಳಿ? ಇಲ್ಲ ಅವ್ನು ನಂಬ್ತಾನೋ ಬಿಡ್ತಾನೋ ಅದು ನನಗೆ ಮುಖ್ಯ ಅಲ್ಲ. ಅವನಿಗೆ ಸತ್ಯ ಗೊತ್ತಾಗಬೇಕು. ಅವನ ತಾಯಿ ಯಾರು ಅನ್ನೋ ವಿಷಯ ಅವನಿಗೆ ಗೊತ್ತಾಗಬೇಕು. ಇದೇ ನನ್ನ ಉದ್ದೇಶ. ನನಗಾದರೂ ಅಪ್ಪ ಅಮ್ಮ ಯಾರು ಅನ್ನೋ ವಿಷಯ ಆದರೂ ಗೊತ್ತಿತ್ತು. ಆದರೆ ಅವನಿಗೆ ಅವನ ಅಪ್ಪ ಅಮ್ಮ ಯಾರು ಅನ್ನೋ ವಿಷಯನೇ ಗೊತ್ತಿಲ್ಲ. ವಿಜಯಾಂಬಿಕಾ ಮದನ್ನ ಈ ರೀತಿ ಬಳಸ್ಕೊತಾ ಇದ್ದಾಳೆ ಅಂದರೆ ಇದ್ರ ಹಿಂದೆ ಯಾವುದೋ ಒಂದು ದೊಡ್ಡ ಕಾರಣ ಇರ್ಬೋದು ಅಂತ ನನಗನ್ಸುತ್ತೆ. ಆದರೆ ಮದನ್ನ ಇಟ್ಕೊಂಡು ಏನು ಸಾಧಿಸೋದಕ್ಕೆ ಹೊರಟಿದ್ದಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ವಿಜಯಾಂಬಿಕಾ ಮದನ್ನ ಹೆಂಗೆ ಬೇಕೋ ಹಂಗೆ ಬಳಸ್ಕೊತಿದ್ದಾಳೆ ಮೇಡಮ್.
ಪ್ರತಿ ವಿಷಯದಲ್ಲೂ ಪಾಪ ಅವನ್ನೇ ಬಲಿಪಶು ಮಾಡ್ತಿದ್ದಾಳೆ. ಏನು ಹೇಳಲಿ ಸುಬು, ನಾನು ಅವನಿಗೆ ಸತ್ಯ ಹೇಳಿದಾಗ ಅವನ ಕಣ್ಣಲ್ಲಿ ಆತಂಕ ಇತ್ತು. ನನಗನ್ಸುತ್ತೆ ನಾನು ಹೇಳೋದ್ರ ಬಗ್ಗೆ ಅವ್ನು ಮತ್ತೆ ಯೋಚನೆ ಮಾಡ್ತಾನೆ ಅಂತ. ಆ ವಿಜಯಾಂಬಿಕಾ ನಡವಳಿಕೆನ ಅಬ್ಸರ್ವ್ ಮಾಡ್ತಾನೆ. ಆವಾಗಾದರೂ ಆ ವಿಜಯಾಂಬಿಕಾ ಅವ್ನ ಹೆತ್ತ ತಾಯಿ ಅಲ್ಲ ಅನ್ನೋ ವಿಷಯ ಅವನಿಗೆ ಗೊತ್ತಾಗುತ್ತೆ. ಆವಾಗ ಅವ್ರ ಅಮ್ಮ ಯಾರಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಅವ್ನು ಪ್ರಯತ್ನ ಮಾಡ್ತಾನೆ. ಹೆತ್ತ ತಾಯಿ ಯಾರಿರ್ಬೋದು ಅನ್ನೋ ಪ್ರಶ್ನೆ ಒಂದು ಸಲ ಮನ್ಸಿಗೆ ಬಂದರೆ ಸಾಕು, ಅದನ್ನು ತಿಳ್ಕೊಳ್ಳೋವರೆಗೂ ಮನ್ಸಿಗೆ ಸಮಾಧಾನ ಆಗಲ್ಲ. ಮದನ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಇವತ್ತು ಎಲ್ಲ ಏರಿಯಾ ಕವರ್ ಮಾಡಿ ಮುಗಿಸ್ಬಿಡ್ಬೇಕು ಮೇಡಮ್. ಸುಬ್ಬು, ಶ್ರಾವಣಿ ಮುರೆ ಲೇಟ್ ಆಯಿತು, ಹೊರಡೋಣ ಬಾ. ನೋಡಿ ಮೇಡಮ್, ನಿಮ್ಮ ಮನೇನ ಸರ್ಚ್ ಮಾಡಬೇಕು ಅಂತ ನಮ್ಗೆ ಆರ್ಡರ್ ಬಂದಿದೆ. ಸರ್ಚ್ ವಾರೆಂಟ್ ಕೂಡ ಇದೆ. ಸರ್ಚ್ ಮಾಡಬೇಕಾ? ಅದು ನಮ್ಮ ಮನೇನಾ? ಅಂಥದ್ದೇನಿಲ್ಲ ನಮ್ಮ ಮನೇಲಿ. ನೋಡಿ ಸರ್, ಎಲೆಕ್ಷನ್ ಟೈಮಲ್ಲಿ ಅಭ್ಯರ್ಥಿಗಳ ಮನೆ ಸರ್ಚ್ ಮಾಡಬೇಕು ಅಂತ ನಮ್ಗೆ ಆರ್ಡರ್ ಬಂದರೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತೆ. ಅಲ್ಲ, ನಮ್ಮ ಮನೆ ಸರ್ಚ್ ಮಾಡಿ ಅಂತ ಯಾರು ಕಂಪ್ಲೇಂಟ್ ಕೊಟ್ಟರು? ಹಾಗೆಲ್ಲ ಡೀಟೇಲ್ಸ್ ಕೊಡೋಕ್ಕಾಗಲ್ಲ ಮೇಡಮ್. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ, ಆದರೆ ಇದು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಹೈಯರ್ ಅಥಾರಿಟಿಗೆ ನಾವೇನು ಉತ್ತರ ಕೊಡೋಕ್ಕಾಗಲ್ಲ. ಪ್ಲೀಸ್ ನಮ್ಮ ಕೆಲಸ ಮಾಡೋದಕ್ಕೆ ನಮ್ಮನ್ನು ಬಿಟ್ಬಿಡಿ. ಅಯ್ಯೋ ದೇವ್ರೆ, ಲೋ ಸುಬ್ಬು, ಏನು ಇದೆಲ್ಲ? ನಾವೇನು ಕಳ್ರೇನೋ? ನಮ್ಮನ್ನೆಲ್ಲ ಸರ್ಚ್ ಮಾಡಬೇಕು ಅಂತಿದಾರಲ್ಲೋ? ಲೇ ಧನು, ಮನೇನ ಸರ್ಚ್ ಮಾಡೋದು ಅಂದರೆ ಇಲ್ಲಿಗಲ್ ಆಗಿ ದುಡ್ಡು ಕಾಸು ಇನ್ನೊಂದು ಮತ್ತೊಂದು ಏನಾದರೂ ಸಿಗ್ಬೋದಾ ಅಂತ ಅಷ್ಟೇ. ಅದು ಬಿಟ್ಟು ನಾವು ಕಳ್ಳರು ಅಂತ ಅಲ್ಲ. ಆದರೂ ಸುಬ್ರಹ್ಮಣ್ಯ, ಇದೆಲ್ಲ ಬೇಕಾ ನಮಗೆ? ಇನ್ಸ್ಪೆಕ್ಟ್ರೆ, ನಿಮ್ಮ ಕೆಲಸ ನೀವು ಮಾಡಿ. ರೀ, ನೀವು ಅಲ್ಲೋಗಿ ಸರ್ಚ್ ಮಾಡಿರಿ. ರೀ, ನೀವು ಈ ಕಡೆ ಹೋಗ್ರಿ. ಹಲೋ ಮೇಡಮ್. ಹಲೋ. ಇಡೀ ಮನೆಯೆಲ್ಲ ಹುಡ್ಕೋದ್ವಿ ಮೇಡಮ್, ಆದರೆ ಏನು ಸಿಗ್ತಾ ಇಲ್ಲ. ಏನು ಸಿಗುತ್ತೋ ಬಿಡ್ತೋ, ಏನಾದರೂ ಒಂದು ಕಾರಣ ಹೇಳಿ ಅಲ್ಲಿ ಎಲ್ಲ ಸೀಸ್ ಮಾಡಿಸಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ಬೇಕು. ನಾವು ಅದನ್ನೇ ಟ್ರೈ ಮಾಡ್ತಾ ಇದ್ದೀವಿ ಮೇಡಮ್.